Namaste everyone, welcome back to my ಫಿಟ್ನೆಸ್ ಆ್ಯಂಡ್ ಮೋಟಿವೇಶನ್ ಬ್ಲಾಗ್ ಡೇ 10. ಇವತ್ತು ನನ್ನ ಕ್ಲಾಸ್ ಇದೆ ಹಾಸ್ಪಿಟಲ್ಲಿ. ನಾನು ಬಂದಿದ್ದು ವೆಸ್ಪಾದಲ್ಲಿ ಫಸ್ಟ್ ಬ್ಯಾಚು. ಇವತ್ತು ವೆನ್ಸ್ಡೇ ಆಗಿರೋದ್ರಿಂದ ಏರೋಬಿಕ್ಸು ಮತ್ತು ಸೂರ್ಯ ನಮಸ್ಕಾರ ಇರುತ್ತೆ, ರಿಪೀಟೆಡ್ ಸೂರ್ಯ ನಮಸ್ಕಾರ. ಫಸ್ಟ್ ಬ್ಯಾಚು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಇತ್ತು. ನೋಡಿ, ಇದು ಸೂರ್ಯ ನಮಸ್ಕಾರ ವೇರಿಯೇಷನ್ 5:40 6:40 ಇರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಆನ್ಲೈನ್ ಇರುತ್ತೆ ಮತ್ತು ಆಫ್ಲೈನ್ ಇರುತ್ತೆ. ನೋಡಿ, ಸೂರ್ಯ ನಮಸ್ಕಾರ ತುಂಬ ಇಂಪಾರ್ಟೆಂಟು, ಯಾಕಂದರೆ ನಮ್ಮ ಬಾಡಿನ ಕಂಪ್ಲೀಟ್ ಫ್ಲೆಕ್ಸಿಬಲ್ ಆಗಿ ಮಾಡುತ್ತೆ. ನಮ್ಮ ಬಾಡಿ ಸ್ಟ್ರೆಂತ್ ಮಾಡುತ್ತೆ. ಸೂರ್ಯ ನಮಸ್ಕಾರದಿಂದ ನಾವು ಫ್ಲೆಕ್ಸಿಬಲ್ ಮತ್ತು ಸ್ಟ್ರೆಂತ್ ಎರಡೂ ಮಾಡ್ಕೋಬೋದು. ಅದಾದಮೇಲೆ ಸೆಕೆಂಡ್ ಬ್ಯಾಚ್ ಇತ್ತು. ಸೆಕೆಂಡ್ ಬ್ಯಾಚಲ್ಲಿ ಆನ್ಲೈನ್ ಯಾರೂ ಇರಲಿಲ್ಲ, ಆಫ್ಲೈನ್ ಇದ್ದರು. ಸೊ ಈ ಬ್ಯಾಚ್ ಬಂದ್ಬಿಟ್ಟು 6:45 7:45ವರೆಗೂ ಇರುತ್ತೆ. ಹತ್ತಿರ 8ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಯೋಗ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಬೇರೆ ಯಾವುದೇ ಎಕ್ಸಸೈಸ್ ಮಾಡಿದ್ರೂ ಯೋಗ ಮಾಡಲೇಬೇಕು. ಆಫ್ಟರ್ ವರ್ಕೌಟ್ ಮಾಡ್ಬೋದು, ಇಲ್ಲ ಆಲ್ಟರ್ನೇಟ್ ಡೇಸ್ ನೀವು 1 hour ಯೋಗ ಮಾಡಿದ್ರೆ ಬಾಡಿ ತುಂಬ ಹೆಲ್ದಿಯಾಗಿರುತ್ತೆ. ಬಿಕಾಸ್ ಟು ಯುವರ್ ಮಸಲ್ಸ್ ಆ್ಯಂಡ್ ಬೋನ್ಸ್ ಯೋಗ ಈಸ್ ಮಸ್ಟ್ ಆ್ಯಂಡ್ ಶುಡ್. ಸ್ಟ್ರೆಚಿಂಗ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಇನ್ ಯೋಗ ಯು ವಿಲ್ ಗೆಟ್ ಸ್ಟ್ರೆಚಿಂಗ್ ಮತ್ತು ಫ್ಲೆಕ್ಸಿಬಿಲಿಟಿ ಬೋತ್. ಅದಾದಮೇಲೆ ನನ್ನ ಕ್ಲಾಸ್ ಮುಗಿಸಿ ಮನೆಗೆ ಬಂದು ಇವತ್ತು ಜ್ಞಾನಧಾಮದಲ್ಲಿ ಮಾರ್ನಿಂಗ್ ಕ್ಲಾಸ್ ಇತ್ತು, 9:30 to 10:40. ಸೊ ಅಸೆಂಬ್ಲಿಲಿತ್ತು, ಅಂದರೆ ಅರ್ಲಿ ಮಾರ್ನಿಂಗ್. ಆಲ್ಮೋಸ್ಟ್ 4th ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ವರೆಗೂ ಇರ್ತಾರೆ. ಬಟ್ ಇವಾಗ ಎಕ್ಸಾಮ್ಸ್ ಟೈಮ್ ಇರೋದ್ರಿಂದ 1st ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ಇದ್ದರು. ಎಸ್, this is Gnanadhama institution, CBSE affiliated, which is located in Tamgondlu. Yes, after this ಅಸೆಂಬ್ಲಿ ಆದಮೇಲೆ ನನಗೆ ಯೋಗ ಕೊಡ್ತಾರೆ. ಯೋಗ ಮುಗಿಸಿ ನನ್ನ ಮನೆಗೆ ಬಂದು ಇವತ್ತು ನನ್ನ ಮಗನ ಡ್ರಾಪ್ ಮಾಡಬೇಕಿತ್ತು. ಸೊ ಅವನ್ನ ಪಿಕಪ್ ಮಾಡಿಕೊಂಡು ಹಾಸ್ಪಿಟಲಿ ಬಸ್ ಹತ್ಸೋಣ ಅಂದ್ಕೊಂಡು ಹೋದೆ. ಬಟ್ ಇವತ್ತು ನೋಡ್ತಿರೋದ್ರಿಂದ ಮನೇಲಿ ನಾನ್ ವೆಜ್ ಮಾಡ್ತಿರಲಿಲ್ಲ ಕೆಲವೊಂದು ಕಾರಣದಿಂದ. ಅದರಿಂದ ಅವನನ್ನು ಹೋಟೆಲಿಗೆ ಕರ್ಕೊಂಡು ಬಂದು ಇವತ್ತು ನಾನ್ ವೆಜ್ ಫುಲ್ ಮೀಲ್ಸ್ ಕೊಡಿಸಿ ಕಳಿಸೋಣ ಅಂತ. ಏಕೆಂದರೆ ಅವನಿನ್ನು ಹೋದರೆ ಇನ್ನೊಂದು ಮಂತ್ ಆಗುತ್ತೆ ಬರೋದು. ಬಿಕಾಸ್ ಅವನು ಸರ್ಜಾಪುರದಲ್ಲಿದ್ದಾನೆ, ಸೆಕೆಂಡ್ PU JEE ಕೋಚಿಂಗ್ ತೊಗೊತಿದ್ದಾನೆ. ಎಸ್, ತುಂಬ ಚೆನ್ನಾಗಿದೆ ಫುಡ್ ಇಲ್ಲಿ. ಬಿಕಾಸ್ ಲಾಸ್ಟ್ ಫ್ರೈಡೇ ಕೂಡ ನಾವು ಇಲ್ಲಿ ಹೋಗಿದ್ವಿ. ಸೊ ಅವ್ನಿಗೆ ಇಷ್ಟ ಆಯಿತು ಅಂತ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದೆ. ಇದು ಸಿಟ್ಟಿಂಗಲ್ಲಿ ಮಾಡ್ತಕ್ಕಂಥ ಒಂದು ಸಿಟ್ಟಿಂಗಲ್ಲಿದೆ. ಇಲ್ಲಿ ಆರಾಮ್ಸೆ ಕೂತ್ಕೊಂಡು ನೆಲದಲ್ಲಿ ವಿ ಕ್ಯಾನ್ ಹ್ಯಾವ್ ಇಟ್. ಫುಡ್ ಮಾತ್ರ ಮಸ್ತಾಗಿದೆ, ಒಂದ್ಸಲಿ ಟ್ರೈ ಮಾಡಿ. ಇಟ್ಸ್ ಅಬೌಟ್ ಟುಡೇ. ಥ್ಯಾಂಕ್ ಯು.